ನಾನಿಲ್ಲಿ ವೆಯ್ಟ್ ಗೇನ್ ಆಗಬೇಕಂತ ಇದು ಇವತ್ತಿನ ಹೋಮ್ವರ್ಕ್ ಡನ್. ಎಷ್ಟು ಹೋಮ್ವರ್ಕ್ ಕೊಟ್ಟಿದ್ರು ಚಂದು ಇವತ್ತು? 2 होमवर्क. आणि इथून कितलं बग्गी फिनिश केलं? कितलं बग्गी? 10 minutes. फास्ट बरले नवा ಪಲಾವ್ ಎಲೆ ಕಮ್ ಕೈಯಶ ಗೊತ್ತಾ ನಿನ್ಗೆ ಎಲ್ಲಿದೆ ಅಂತ ಪಲಾವ್ ಗಿಡ? ಹಗೋರಿಯೋ ಜಾರ್ವ ತಪಾಯಿ. ಸಂಜೆ ನೋಡಿ ಕಂಚ ನೋ ರಾಂಗ್ ಗೆಸ್ करी कंच म्हणू हेकडस स्मेल करी एकदा पान स्मेल कर कळत की पलव्या स्मेल येत कशन पुनी त्याची वा ಕರೆಕ್ಟ್ ಇದು ಬೆಲಾವೆಲ್ಲೆ ನೋಡಿ ನೀತು ಹೆಂಗೆ ಕರೆಕ್ಟ್ ಗೆಸ್ ಮಾಡಿದ್ದೇನೆ. ಸ್ಮೆಲ್ ಲಾಯ್ಕಶ್ ನಾವು ಚಂದು ಅಜ್ಜೆ ಕಾಡಿ ಲಾಯ್ಕಶಿ ಕಟ್ತಿತ್ತು ಗಟ್ಟಿ ತಂಡು ಚೆನ್ನ ಹಗೂರ್ ತಂಡುಕ 1 ಕಾಡಿ ತೆಗಿ ನಿಧಾನ ತೆಗಿಬೇಕು. ಇದು ಎಂತ ಪರಿಮಳ ಅಂತೀರಾ, ಶಿಟ್ ತುಂಬಾ ಚೆನ್ನಾಗಿದೆ ಇದ್ರದ್ದು. ಇವತ್ತು ಸೇಮ್ ಗೀ ರೈಸ್ ರೆಸಿಪಿ. काढी तुला हाता देऊच का दोंगे पडेसी नका शेक भी करनी मैं वीडियो. थैंक यू गुड बॉय. होगोಣ शेक करने के पहले तो स्मेल अशकी पहले एक पति शेक करनी ते कडे कोळवी आयो. शेक करने गुड बॉय नीतू इज अ गुड बॉय. त्याकडे असू नका जारवाता. इवनिंग चलो ಹೋಗೋಣ ಹೋಗಿ ಮುಂದೆ ನಕ್ರೆ. ಆ್ಯಂಡ್ ಇದು ಸಂಜೆ ಮೇಲೆ ಅಮ್ಮ ಮತ್ತು ಅತ್ತಿಗೆ ಸಾಲಿಗ್ರಾಮಕ್ಕೆ ಹೋಗಿದ್ದರು. ಪ್ರೆಷರ್ ಕುಕ್ಕರ್ ತರಬೇಕಿತ್ತು ಅಂತ ಫಸ್ಟಿಗೆ ಮಹೇಶಿಗೆ ಹೋದರು. ಸ್ವಲ್ಪ ಕಾಸ್ಟ್ಲಿ ಅನಿಸ್ತು ಬಿಕಾಸ್ 3 ಲೀಟರಿಗೆ ಎಷ್ಟೋ 3300 400 ಎಷ್ಟೋ ಹೇಳಿದ್ರಂತೆ. ಮತ್ತು ಮತ್ತೊಂದು ಕಡೆ ಚೆಕ್ ಮಾಡಿದಾಗ ಸೇಮ್ ಕ್ವಾಲಿಟಿ ಇರುತ್ತೆ, ಡಿಫ್ರೆನ್ಸ್ ಏನೂ ಇರಲ್ಲ. ಜಸ್ಟ್ ಅಲ್ಲಿ ತೊಗೊಂಡಿದ್ದಂಥ ಒಂದು ಹೆಸರಿಗೆ ಎಕ್ಸ್ಟ್ರಾ ಇರುತ್ತೆ ಅಷ್ಟೇ. ಅಲ್ಲಿ ಇದು 5 ಲೀಟರಿಗೆ ಎಷ್ಟು 2600 2500 ಎಷ್ಟೋ ಆಯಿತು. ಆ್ಯಂಡ್ ನಮ್ಮ ಮನೇಲಂತೂ ಒಂದೂವರೆ ವರ್ಷ ಬರೋದೇ ಜಾಸ್ತಿ, ಇದೆಲ್ಲ ಹಾಳಾಗಿ ಹೋಗುತ್ತೆ ಬೇಗ. ಸೊ ಇಷ್ಟರದ್ದೇ ಸಾಕಂತ ಎಣಿಸ್ಕೊಂತು. ನಾನು ನೀತು ಹೋಗಿರಲಿಲ್ಲ ಒಂದು ಪ್ರೆಷರ್ ಕುಕ್ಕರಿಗೆ ಎಷ್ಟು ಜನ ಹೋಗೋದಂತ, ನಾವಿಬ್ಬರು ಮನೆಯಲ್ಲೇ ಇತ್ತು. ಸೊ ಇದು ಕ್ಲಿಪ್ಪಿಂಗನ್ನು ತೊಗೊಂಡು ಬಂದಿದ್ರು. ಸೊ ನಿಮ್ಮ ಜೊತೆಗೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಏನು ತಂದೆ? ಶಾಪಿಂಗ್. ನೀತು ಡೋರ್ ಓಪನ್ ಮಾಡಲಿಕ್ಕೆ ಒಬ್ಬರು ಜನ. ಹೊಸ ಕುಕ್ಕರ್ ಬಂತು. ನಾನು ಮೊನ್ನೆ ಹೇಳಿದ್ದೆ ಅಲ್ಲ ಕುಕ್ಕರ್ ಹಾಳಾಗಿದೆ ಅಂತ. ಕುಕ್ಕರ್ ಬಂತು. ಏನ ಹೋಮ್ವರ್ಕ್ ಆಗಲಿಲ್ಲ. ಯಾಕಾಗಿಲ್ಲ? ಎಂತ ಸರ್ಪ್ರೈಸು? ಓಪನಿಂಗ್ ಕುಕ್ಕರ್, ನ್ಯೂ ಕುಕ್ಕರ್ ಬಂತು. ಬೆತ್ತಂಗಲ್ ನಾಲ್ಕು ಮರೆಯ ಹಳ್ಳಲ್ಲಿ ಮಾತ್ರ ಎಲ್ಲಿ ನೋಡಿ. ಓ ಬ್ಲ್ಯಾಕ್ ಅಂತ ಹತ್ತಲ್ವಾ ಹೊಸ ಕುಕ್ಕರ್. ದೊನಿ ಹ್ಯಾಂಡಲ್ ಗಟ್ಟಿದಾರಿ ಪ್ರೆಸ್ಟೀಜಾ ನಂಗೆ ಅಷ್ಟಿದಾರ್ರೆ ಹಂಗದಾರ್ರೆ. ಹಾಂ ಶಕ್ತಿಮ್ಯಾನ್ ತೋರ್ಸು ಶಕ್ತಿಮ್ಯಾನ್ ಅದಲ್ವಾ ಪಾಪ. ಚೆನ್ನಾಗಿದೆ ಇದು. ಎಷ್ಟು 5
5 ಲೀಟರ್ ಇದು ಎಷ್ಟಾಯಿತು? 650 2650 ಹೇಳಿ. ಇಷ್ಟು ದಿನ ಆಯಿತು, ವಿಷುವಲ್ಲೇ ಬರೋದಿಲ್ಲ. ಯಾವತ್ತು ನಾವು ರೈಸ್ ಮಾಡಬೇಕಂತ ಎಣಿಸ್ಕೊಳ್ತೀವಿ ಅಥವಾ ಎಂಥದ್ದು ಗೀ ರೈಸ್ ಮಾಡಬೇಕಂತ ಒಂದು ದಿನ ವಿಷುವಲ್ ಬರಲ್ಲ ಅಲ್ವಾ ನಿತ್ತು? ನನಗೆ ಗೊತ್ತಿಲ್ಲ ಏನು ಅಂತ. ಒಂದು ದಿನ ವಿಷುವಲ್ ಬರಲಿಲ್ಲ. ಸೊ ನಾನು ಮೊನ್ನೆ ವಿಡಿಯೋದು ಯಾವತ್ತೂ ಹೇಳಿದ್ದೆ ಕುಕ್ಕರ್ ತರಬೇಕಂತ. ಸೊ ಅಮ್ಮ ಇವತ್ತು ಹೋಗಿ ತಗೊಂಡ್ಬಂದರು. ಚೆನ್ನಾಗಿದೆ, ಪ್ರೆಸ್ಟೀಜ್ ಅವರದ್ದು. ಆ್ಯಂಡ್ ಇಲ್ಲಿ ಇದು ಮನೆಗೆ ದಿನಸಿ ಐಟಮ್, ಟೀ ಪೌಡರ್, ಚಿಲ್ಲಿ ಇರಲಿಲ್ಲ, ರೆಡ್ ಚಿಲ್ಲಿ, ಆ್ಯಂಡ್ ಗೀ ಬೇಕಿತ್ತು. ಇವತ್ತು ಗೀ ರೈಸಿಗೆ ಗೀ ಇರಲಿಲ್ಲ. ನೀತಿಗೆ ಮಯೋನೀಸ್ ಆ್ಯಂಡ್ ಸಾಂಬಾರು ಪೌಡ್ರ್, ಗರಂ ಮಸಾಲ ಬೇಕಿತ್ತು, ಪೆಪ್ಪರ್ ಪೌಡ್ರ್ ಕೂಡ ಬೇಕಿತ್ತು. ನಿತಿಗೆ ಜಾಮ ಇಲ್ಲ, ಅವನು ಅದರಿಂದ ಆಟ ಆಡ್ತಿದ್ದಾನೆ. ಆ್ಯಂಡ್ ಆನಿಯನ್, ಶುಗರ್ ಕೂಡ ಇರಲಿಲ್ಲ, ಶುಗರ್. ಜಾಮಸ್ तू सांग कसं म्हणू? ಎಸ್, ಕಂಚಿ ಚಿಲ್ಲಿ ಕರೆಕ್ಟ್. ನಾನು ಅದು ಯಾವುದೋ ವಿಡಿಯೋದಲ್ಲಿ ರೆಡ್ ಚಿಲ್ಲಿಗೆ ಗ್ರೀನ್ ಚಿಲ್ಲಿ ಅಂತ ಹೇಳಿದೆ ಅಲ್ವಾ, ಅದಕ್ಕೆ ನೆನಪಿದೆ ಅವನಿಗೆ ಅಲ್ವಾ? ಹಾಂ, ಹೌದಾ ಅಲ್ಲ? ಹಾಂ, ಎಲ್ಲಿ ಮಿಸ್ಟೇಕ್ ಆಗುತ್ತೆ ಅದನ್ನು ಕರೆಕ್ಟಾಗಿ ವಿಡಿಯೋದಲ್ಲಿ ನೋಡ್ತಾನೆ. ಏಯ್ ಎಂಥದ್ದು? ಕಸನೆ घी, करेक्ट, करेक्ट. सॉल्ट, सॉल्ट वा. हाँ, आणि है कॉफी नहीं. हाँ, चाय है. एप्पल, करेक्ट. आणि है व्हाट इज दिस? ಸಾಲ್ಟ್. ಬೆತ್ತುನ್ ಗಾಲ್ ನಕ್ರೆ. ಊಟ ಎಲ್ಲ ಮಾಡಿ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಅಂದರೆ ನಾಳೆ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತೀನಿ. ನೈ ಆ್ಯಪಲ್. ಇಲ್ಲಿ ಗೀ ರೈಸ್ಗೆ ರೆಡಿ ಮಾಡಿಟ್ಟಿದ್ದೀನಿ. ಆ್ಯಂಡ್ ಇದು ಗ್ರೇವಿಗೆ ಸ್ಪೆಷಲ್ ಗ್ರೇವಿ ಇಲ್ಲಿ ಫ್ರೈಗೆ ಇಟ್ಟಿದ್ದೀನಿ. ಆ್ಯಂಡ್ ಇದು ಇಲ್ಲಿದೆ, ಇದು ಮತ್ತೊಂದಕ್ಕೆ ಸೀಕ್ರೆಟ್ ರೆಸಿಪಿ. ಅದು ಯಾರಿಗೂ ಶೇರ್ ಮಾಡಲಿಕ್ಕೆ ನೀವೇ ಅರ್ಥ ಮಾಡ್ಕೊಳ್ಳಿ. guys, good morning, welcome back to my YouTube channel Bhagya's vlog. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆ್ಯಂಡ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ, ಸೊ ದ್ಯಾಟ್ ನಾನು ಏನೇ ಹೊಸ ವಿಡಿಯೋಸ್ ಹಾಕಿದರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವತ್ತು ಮಾರ್ನಿಂಗಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ತುಂಬ ಜನ ಕೇಳ್ತಿದ್ರಿ ಹೋಮ್ ಟೂರನ್ನು ಮಾಡಿ, ಬೆಡ್ರೂಮಿದು ವಿಡಿಯೋಸನ್ನು ಟೂರ್ ಅಥವಾ ವಿಡಿಯೋಸನ್ನು ಶೇರ್ ಮಾಡಿ ಹೇಗಿದೆ ನೋಡಬೇಕು ಅಂತ. ಆ್ಯಂಡ್ ಮತ್ತೊಬ್ಬರು ಹೇಳಿದರು ಟ್ಯುಟೋರಿಯಲನ್ನು ಮಾಡ್ತೀರಾ ಅಂತ ಹೇಳಿ, ಮಾಡಲೇ ಇಲ್ಲ ಅಂತ. ಏನಾಗುತ್ತೆ, ಟ್ಯುಟೋರಿಯಲ್ ಮಾಡೋದು ಪ್ರಾಬ್ಲಮ್ ಅಲ್ಲ, ಬಟ್ ಅದಕ್ಕೆ ಕರೆಕ್ಟಾಗಿ ಲೈಟಿಂಗ್ಸ್ ಇರಬೇಕು. ಇದು ವೆದರ್ ಅಂತ ಹೇಳಿದರೆ ಒಂದ್ಸಲ ಮಳೆ ಬರುತ್ತೆ, ಒಂದ್ಸಲ ಮೋಡ ಇರುತ್ತೆ. ಅಷ್ಟೊತ್ತಿಗೆ ಲೈಟಿಂಗೇ ಚೆನ್ನಾಗಿಲ್ದಿದ್ರೆ ನೋಡುವವರಿಗೂ ಇಷ್ಟ ಆಗಲ್ಲ ವಿಡಿಯೋಸು. ಎಲ್ಲದೂ ಪ್ರಾಪರಾಗಿದ್ದಾಗ ಮಾಡ್ಬೋದು. ಆ್ಯಂಡ್ ಕೆಲವು ಸತಿ ನೀತಿಗೆ ರಜೆ ಇದ್ದಾಗ ನನ್ನ ಬಾಲ ಥರ ಹಿಂದೆ ಇರ್ತಾನೆ, ಕಷ್ಟ ಆಗುತ್ತೆ ಮಾಡಲಿಕ್ಕೆ. ಸೊ ಅದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ಒಂದು ಸ್ವಲ್ಪ ಡೇಸಲ್ಲಿ ಮಾಡೋಣ ಅಂತ ಎಣಿಸ್ಕೊಂಡಿದ್ದೀನಿ. ತುಂಬ ಐಡಿಯಾಸ್ ಇದೆ ಮಾಡಲಿಕ್ಕೆ. ಲೈಕ್ ಹೋಮ್ ಟೂರ್ ಬಂದಿದೆ,
ಬೆಡ್ರೂಮ್ ಇದು ಟೂರ್ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಕುರ್ತೀಸ್ ಕಲೆಕ್ಷನ್ ಇದು ವಿಡಿಯೋಸ್ ಮಾಡಬೇಕಂತ ಎಣಿಸ್ಕೊಂಡಿದ್ದೀನಿ. ವಿತ್ ಲಿಂಕ್ ಶೇರ್ ಮಾಡ್ತೀನಿ. ಜಸ್ಟ್ ನಿಮಗೆ ತೋರಿಸ್ಲಿಕ್ಕೆ ಮಾತ್ರ ಅಲ್ಲ, ನಿಮಗೆ ಯಾವುದಾದ್ರೂ ಇಷ್ಟ ಆದರೆ ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು ಆನ್ಲೈನಲ್ಲಿ. ಸೊ ಅದರ ಜೊತೆಗೆ ಲಿಂಕನ್ನು ಕೂಡ ನಾನು ಶೇರ್ ಮಾಡ್ತೀನಿ ಅಂತ ಎಣಿಸ್ಕೊಂಡಿದ್ದೀನಿ. ಕುರ್ತೀಸ್ ಕಲೆಕ್ಷನ್ ಇದು. ಆ್ಯಂಡ್ ಸ್ಕಿನ್ ಕೇರ್, ನಿಮಗೆಲ್ಲರಿಗೂ ಇಷ್ಟ ಆಗಿರೋ ಹಾಗೆ ಸ್ಕಿನ್ ಕೇರ್ ಇದು ವಿಡಿಯೋಸ್ ಆಗಿರ್ಬೋದು. ಆ್ಯಂಡ್ ನನ್ನ ಸ್ಕಿನ್ ಕೇರ್ ಜರ್ನಿ, ನನ್ನ ಸ್ಕಿನ್ ಕೇರ್ ರೊಟೀನ್. ಆ್ಯಂಡ್ ಮತ್ತೊಬ್ಬರು ಕೇಳಿದರು, ಇಂಟ್ರೊಡಕ್ಷನ್ನೇ ಕೊಡಲಿಲ್ಲ, ನಿಮ್ಮದು ಇಂಟ್ರೊಡಕ್ಷನ್ ಪಾರ್ಟೇ ಇಲ್ಲ ಅಥವಾ ವಿಡಿಯೋನೇ ಇಲ್ಲ ಅಂತ ಹೇಳಿದ್ರಿ. ಇಂಟ್ರೊಡ್ಯೂಸ್ ಮಾಡಿ ಅಂತ. ನನ್ನ ಫ್ರೆಂಡ್ಸ್, ನನ್ನ ಫ್ಯಾಮಿಲಿ ಯಾರೆಲ್ಲ ನೋಡ್ತಾರೆ ಆಬ್ವಿಯಸ್ಲಿ ಅವ್ರಿಗೆ ನನ್ನ ಬಗ್ಗೆ ಗೊತ್ತಿರುತ್ತೆ ಸ್ವಲ್ಪ ಆದರೂ. ಬಟ್ ತುಂಬ ಜನ, ಈಗ 1700 ಎಷ್ಟೋ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂದರೆ 1000 ಮೆಂಬರ್ಸಿಗೆ ಹೊಸೊಬ್ಬರೇ ಇರ್ತಾರೆ. ಸೊ ಕೊಡಲೇಬೇಕಾಗತ್ತೆ. ಸೊ ಒಂದು ಜಸ್ಟ್ ಸ್ಮಾಲ್ ಇಂಟ್ರೊಡಕ್ಷನನ್ನು ಕೊಡ್ತೀನಿ, ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತೀನಿ. ನನ್ನ ಹೆಸರು ಬಂದುಬಿಟ್ಟು ಭಾಗ್ಯ ಶಾನ್ಭೋಗ್, ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಆ್ಯಂಡ್ ಕಾಸ್ಟ್ ಬಗ್ಗೆ ಹೇಳೋದೆಲ್ಲ ಕರೆಕ್ಟ್ ಅಲ್ಲ ಅನಿಸುತ್ತೆ. ಸ್ಟಿಲ್ ನೆಕ್ಸ್ಟ್ ನೀವು ಅದನ್ನು ಕೂಡ ಕಮೆಂಟ್ ಮಾಡೋದು ಬೇಡ ಅಂತ ಇವಾಗಲೇ ಹೇಳ್ತಾ ಇದ್ದೀನಿ. GSB ಕೊಂಕನೀಸ್. ನಂದು ಎಜುಕೇಷನ್ ಬಗ್ಗೆ ಹೇಳಬೇಕಾದ್ರೆ ಪ್ರೈಮರಿನ 2 ಕಡೆ ಮಾಡಿದ್ದೀನಿ. ಸ್ವಲ್ಪ ಟೈಮ್ ಸೇಂಟ್ ಆಂಥನಿ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಏನಿದೆ ಅಲ್ಲಿ, ಅದಾದಮೇಲೆ ಸೇವಾ ಸಂಗಮ ವಿದ್ಯಾಕೇಂದ್ರ ತೆಕ್ಕಟ್ಟೆ ಅಲ್ಲಿ ಮಾಡಿದೆ ಟಿಲ್ 7th ಸ್ಟ್ಯಾಂಡರ್ಡ್. 8th 9th 10th ವಿವೇಕ ಇಂಗ್ಲೀಷ್ ಮೀಡಿಯಮ್ ಹೈಸ್ಕೂಲ್ ಕೋಟಾ. ಆ್ಯಂಡ್ PUCನ ಫಸ್ಟ್ PU ಮತ್ತು ಸೆಕೆಂಡ್ PUನ ವಿವೇಕ ಪ್ರಿ ಯೂನಿವರ್ಸಿಟಿ ಕಾಲೇಜ್ ಕೋಟಾ, ಬೆಸ್ಟ್ ಕಾಲೇಜ್, ಅಲ್ಲಿ ಮಾಡಿದೆ. ಅದಾದಮೇಲೆ ಡಿಗ್ರಿ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಆ್ಯಂಡ್ ಫೈನಲ್ ಇಯರನ್ನು ಬ್ಯಾಚುಲರ್ ಆಫ್ ಕಾಮರ್ಸ್ BCom ಅನ್ನು ತಗೊಂಡಿದ್ದು ಸೇಂಟ್ ಮೇರಿ ಸಿರಿಯನ್ ಕಾಲೇಜ್ ಬ್ರಹ್ಮಾವರ, ಇಲ್ಲಿ ಕಂಪ್ಲೀಟ್ ಮಾಡಿದೆ. ಮತ್ತು ನನಗೆ ಕೂಡ ಎಜುಕೇಷನ್ ಕಂಟಿನ್ಯೂ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಸೊ ಅಲ್ಲೇ. ನನ್ನ ಜಾಬ್ ಬಗ್ಗೆ ಹೇಳಬೇಕಂದ್ರೆ ಹೋಗ್ತಿದ್ದೆ, ಒಂದು ಕಡೆಗೆ ಹೋಗ್ತಿದ್ದೆ ಜಾಬಿಗೆ ಒನ್ ಟೈಮಲ್ಲಿ. ಅದು ಹೇಳ್ತಾರಲ್ವ, ಕೆಲವರ ಲಕ್ಕೇ ಕೆಟ್ಟದಿರುತ್ತೆ ಅಂತ. ನಂದು ಕೇಸಲ್ಲಿ ಹಾಗೆ ಆಯ್ತು ಅನಿಸುತ್ತೆ. ಏನಾಗುತ್ತೆ, ಕೆಲವರಿಗೆ ಕೊಲೀಗ್ಸ್ ಎಲ್ಲ ಚೆನ್ನಾಗಿ ಸಿಗಲ್ಲ, ಬಟ್ ಮ್ಯಾನೇಜರ್ಸ್ ಎಲ್ಲ ಚೆನ್ನಾಗಿರ್ತಾರೆ. ಆ್ಯಂಡ್ ಮತ್ತೊಂದು ಕೇಸಲ್ಲಿ ಮ್ಯಾನೇಜರ್ ಸರಿ ಇರಲ್ಲ, ಕೊಲೀಗ್ಸ್ ಎಲ್ಲ ತುಂಬ ಚೆನ್ನಾಗಿ ಸಿಗ್ತಾರೆ. ನನ್ನ ಕೇಸಲ್ಲಿ 2ರಲ್ಲಿ ಯಾವುದೋ ಒಂದಾಯಿತು. ಆ್ಯಂಡ್ ಮತ್ತು ಕೆಲವರಿಗೆಲ್ಲ ಇಷ್ಟ ಕೂಡ ಇರಲಿಲ್ಲ, ಬೇಡ ಅದು ಇದು ಅಂತೆಲ್ಲ ಆಯಿತು. ಸೊ ನಾನು ಮತ್ತೆ ಸ್ಟಾಪ್ ಮಾಡಿದೆ. ಬಟ್ ನನಗೇನೋ ಒಂದು ಮಾಡಬೇಕಂತ ತುಂಬ ಆಸೆ ಇತ್ತು. ಸೊ ಏನು ಮಾಡಿದೆ, ಸ್ಟಾರ್ಟಿಂಗಲ್ಲಿ ಸ್ಕ್ರಂಚೀಸನ್ನು ಸ್ಟಾರ್ಟ್ ಮಾಡಿದೆ. ಓಕೆ, ಇದು ಕೂಡ ಒಂದು ಪ್ರೊಫೆಷನ್ ಆಗಿ ತೊಗೊಳ್ಬೋದು ಅಂತ ಎಣಿಸ್ಕೊಂಡು ಸ್ಕ್ರಂಚೀಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬಾ ಕಷ್ಟಪಟ್ಟಿದ್ದೀನಿ. ಒಂದು ಸ್ಕ್ರಂಚಿ ಸ್ಟಿಚ್ ಮಾಡಲಿಕ್ಕೆ ಕಲೀಲಿಕ್ಕೆ ಆಲ್ಮೋಸ್ಟ್ ಒಂದು 5-6 ಡೇಸ್ ತೊಗೊಂಡಿದ್ದೀನಿ. ಅಷ್ಟು ಈಸಿಯಾಗಿ ಸ್ಕ್ರಂಚಿ ಸ್ಟಿಚ್ ಮಾಡಲಿಕ್ಕೆ. ಸೊ ನಾನು ನಿಮ್ಗೆ ಹೇಳ್ತೀನಿ, ಅವತ್ತು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ, ನಾವೇನೇ ಸ್ಟಾರ್ಟ್ ಮಾಡ್ತೀವಿ ತುಂಬಾ ಕಷ್ಟ ಆಗುತ್ತೆ. ಬಿಕಾಸ್ ನನ್ನ ಕೇಸಲ್ಲಿ ಹೇಳಬೇಕಂದ್ರೆ ಒಂದು ಇಷ್ಟು ಚಿಕ್ಕ ಸ್ಕ್ರಂಚಿಯನ್ನು ಸ್ಟಿಚ್ ಮಾಡಲಿಕ್ಕೆ ಎಷ್ಟು 5 ಡೇಸ್ ತೊಗೊಂಡಿದ್ದೀನಿ. ಕಂಟಿನ್ಯೂಸ್ ಆಗಿ ಸ್ಟಿಚ್ ಮಾಡಿದರೂ ಕೂಡ ಪ್ರಾಪರ್ ಶೇಪ್ ಕೂಡ ಬರ್ತಿರಲಿಲ್ಲ. ಬಟ್ ಹೇಳಬೇಕಂದ್ರೆ ನನ್ನ ಫ್ರೆಂಡ್ಸ್ ಆಗಿರ್ಬೋದು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಾನೇನು ಮಾಡಿದೆ, ನನ್ನದೇ ಮೆಷರ್ಮೆಂಟ್ಸನ್ನು ತೊಗೊಂಡು ಒಂದೊಂದೇ ಹೊಸ ಮಿನಿ ಬೋಸ್ ಆಗಿರ್ಬೋದು, ಟ್ರಿಪಲ್ ಲೇಯರ್ಡ್ ಬೋಸ್, ನನ್ನದೇ ಮೆಷರ್ಮೆಂಟ್ಸಲ್ಲಿ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಹೋಗ್ತಾ ಹೋಗ್ತಾ ಚೆನ್ನಾಗಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಶೇಪ್. ಅದು ಹೇಳ್ತಾರಲ್ವ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ. ನಂದು ಕೂಡ ಹಾಗಾಯಿತು. ಪ್ರಾಕ್ಟೀಸ್ ಮಾಡಿ 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 ಒಂದು ಈಗ ಪರ್ಫೆಕ್ಟ್ ಶೇಪಲ್ಲಿ ಮಾಡ್ತೀನಿ, ಮಿಸ್ಟೇಕ್ ಆಗಲ್ಲ ಅಂತ ನಾನು ಎಣಿಸ್ಕೊಳ್ತೀನಿ. ನನ್ನ ಫ್ಯಾಮಿಲಿ ಬಗ್ಗೆ ಹೇಳಬೇಕಂದ್ರೆ, ನಮ್ಮದು ಆಯಿಲ್ ಫ್ಯಾಕ್ಟ್ರಿ ಇದೆ ಅಪ್ಪಂದು. ಎಷ್ಟು 25-30 ಇಯರ್ಸ್ ಆಯ್ತು ಅನಿಸುತ್ತೆ ಆಯಿಲ್ ಬಿಸ್ನೆಸ್. ಆಯಿಲ್ ಅಂದರೆ ಯಾವ ಆಯಿಲ್ ಅಲ್ಲ, ಕೊಕೊನಟ್ ಆಯಿಲ್, ಪ್ಯೂರ್ ಕೊಕೊನಟ್ ಆಯಿಲ್, ಅದರ ಬಿಸ್ನೆಸ್ಸು. ನೆಕ್ಸ್ಟ್ ಯಾವತ್ತಾರು ನಾನು ನಿಮಗೆ ಆದರೆ ಅಲ್ಲಿ ಕರ್ಕೊಂಡು ಅಲ್ಲಿದ್ದ ವೀಡಿಯೋಸನ್ನು ಕೂಡ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ. ಮತ್ತೇನು ಹೇಳಬೇಕು, ನಮ್ಮ ಫ್ಯಾಮಿಲಿಯಲ್ಲಿ ನಾನಾಗಿರ್ಬೋದು, ನನ್ನಪ್ಪ, ನನ್ನಮ್ಮ, ನೀತು, ಅತ್ತಿಗೆ ಮತ್ತು ನನ್ನ ಅಣ್ಣ ಇಲ್ಲಿ ಇದ್ದಾನೆ ಫಾರ್ ಎವರ್. ಮತ್ತು ಒಂದು ಸ್ಮಾಲ್ ಫೋಟೋ ಫ್ರೇಮ್ಸ್ ಇದೆ. ಪಕ್ಕದ ಮನೇಲಿ ಬಟ್ಟೆ ಒಗೆದಿದ್ದಾರೆ ಅನಿಸುತ್ತೆ. ಸುಮಿತ್ರಕ್ಕ, ಸಾರಿ ಸೌಂಡ್ ಕೇಳಿದರೆ ಕೇಳ್ತಾ ಇದೆಯಾ? ನಿಮಗೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನನ್ನ ಫ್ಯಾಮಿಲಿಯನ್ನು ಇಂಟ್ರೊಡ್ಯೂಸ್ ಮಾಡಿ ಕೊಡ್ತೀನಿ. ಇದು ನೋಡಿ, ಇದು ಬಂದುಬಿಟ್ಟು ನನ್ನ ಅಣ್ಣ, ಆ್ಯಂಡ್ ಇದು ಅಮ್ಮ, ನಾನು,
ಅತ್ತಿಗೆ ಮತ್ತು ನಿಹಿತ್ ಚಿಕ್ಕವನಿದ್ದಾನಿದ್ದು. ತುಂಬ ಲಾಂಗ್ ಬ್ಯಾಕ್ ಇದು ಫೋಟೋ ಅಂತ ಹೇಳ್ಬೋದು. ಇದು ನಾವಲ್ಲಿ ಮಣಿಪಾಲಲ್ಲಿ ಒಂದು ಪ್ಲೇಸ್ ಇದೆ, ನನಗೆ ಹೆಸರು ಬರ್ತಿಲ್ಲ ತಲೆಗೆ, ಅಲ್ಲಿ ಹೋದಾಗ ತೆಗೆದಿದ್ದ ಫೋಟೋ. ಇದು ಅಪ್ಪ ನೋಡಿರ್ತೀರ ವಿಡಿಯೋಸಲ್ಲಿ, ಬಟ್ ತುಂಬ ಅಪರೂಪಕ್ಕೆ ತೋರಿಸಿರ್ತೀನಿ ನಾನು. ಇದು ಅವರ ಬರ್ಡೇ ದಿನ ತೆಗೆದಿದ್ದು, 1-2-3 ಇಯರ್ಸ್ ಬ್ಯಾಕ್ ಅನಿಸುತ್ತೆ. ಆ್ಯಂಡ್ ಇದು ಬಂದುಬಿಟ್ಟು ಮತ್ತೊಂದು ಇಂಪಾರ್ಟೆಂಟ್ ಪರ್ಸನ್ ಇನ್ ಮೈ ಲೈಫ್ ಅಂತ ಹೇಳ್ಬೋದು. ನನ್ನ ಕಸಿನ್, ಅಂದರೆ ನನ್ನ ಅಮ್ಮನ ತಂಗಿ ಮಗಳು ನಿಧಿ ಅಂತ. ತುಂಬ ಲಾಂಗ್ ಬ್ಯಾಕ್ ತೆಗೆದಿದ್ದು ಫೋಟೋ. ಸೊ ನಾನು ಸ್ವಲ್ಪ ಚಬ್ಬಿಯಾಗಿ ದಪ್ಪ ತೋರ್ತಾ ಇದ್ದೀನಿ, ಇವಾಗ ಸಪೂರ ಆಗಿಬಿಟ್ಟಿದ್ದೀನಿ. ಇವಳು ಎಲ್ಲ ಟೈಮಲ್ಲೂ ನನ್ನ ಜೊತೆ ಇದ್ದಿದ್ಲು ಅಂತ ಹೇಳ್ಬೋದು. ಲೈಕ್ ಏನೇ ಆಗಲಿ, ಕೆಟ್ಟದಾಗಲಿ ಒಳ್ಳೆಯದಾಗಲಿ, ಒಳ್ಳೆ ಮನೆ ಇದೆ ಅಂದರೆ ಕೂಡಲೇ ಎಲ್ಲದು ಪ್ರಾಪರ್ ಆಗಿರುತ್ತೆ ಅಂತ ಇಲ್ಲ. ಸೊ ದಿಸ್ ಪರ್ಸನ್ ಅವಳು ನೋಡಿದ್ರೆ ಈಗ ಮೆಸೇಜ್ ಮಾಡ್ತಾಳೆ. ಸ್ಟಿಲ್ ಹೇಳಬೇಕಿತ್ತು, ಅದಕ್ಕೆ ಹೇಳಿದೆ. ತುಂಬ ಸಪೋರ್ಟ್ ಮಾಡಿದ್ದಾಳೆ ಎಲ್ಲ ವೇಸಲ್ಲಿ ಕೂಡ. ಆ್ಯಂಡ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಲಿಕ್ಕೆ ಅವಳು ಕೂಡ ಒಂದು ರೀಸನ್ ಅಂತ ಹೇಳ್ಬೋದು. ಬಿಕಾಸ್ ಫಸ್ಟು ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದೆ, ಮಾಡೋಕ್ಕಿಂತ ಮುಂಚೆ ಫಸ್ಟು ಇಂಟ್ರೊಡಕ್ಷನ್ ವಿಡಿಯೋ ನಾನು ಏನು ಮಾಡಿದ್ದೆ, ಅವಳಿಗೆ ಕಳಿಸಿದ್ದೆ ಕೇಳಲಿಕ್ಕೆ ಹೆಂಗೆ ಬರ್ತಿದ್ದೆ ಫಸ್ಟು ನೋಡ್ಕೊ ಅಂತ. ಆ್ಯಂಡ್ ಅವಳು ಏನೂ ಹೇಳಿಲ್ಲ, ಚೆನ್ನಾಗಿದೆ, ನೀನು ಏನೂ ಟೆನ್ಷನ್ ಮಾಡಬೇಡ, ಯಾರು ಎಂಥದೇ ಹೇಳೋದಿಲ್ಲ, ಜಸ್ಟ್ ಪೋಸ್ಟ್ ಮಾಡು, ಚೆನ್ನಾಗಾಗತ್ತೆ. ಸೊ ಒಬ್ಬಳೆ ವಿದೌಟ್ ಎನಿ ಜಲ್ಲಸ್ ನನಗೆ ಸಪೋರ್ಟ್ ಮಾಡೋ ಪರ್ಸನ್ ಅಂದರೆ ನಿಧಿ. ಆ್ಯಂಡ್ ನನ್ನ ಆಬ್ವಿಯಸ್ಲಿ ನನ್ನ ಅತ್ತಿಗೆ ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ. ಇವನ್ ಅಮ್ಮ ಕೂಡ ಏನೇ ಇದ್ದರೂ ಕೂಡ ಸಪೋರ್ಟ್ ಮಾಡ್ತಾರೆ. ಲೈಕ್ ವಿಡಿಯೋಸ್ ಹಿಡ್ಕೊ, ಅದು ಶೂಟ್ ಮಾಡಿ, ಇದು ಶೂಟ್ ಮಾಡಿ, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಆ ಒಂದು ಇದರಲ್ಲಿ ಐ ಆಮ್ ಬ್ಲೆಸ್ಡ್ ಅಂತ ಹೇಳ್ಬೋದು, ಅದನ್ನು ನೋಡ್ಲಿಕ್ಕೆ ಹೋದರೆ. ಇಷ್ಟೇ, ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಅಂತ ಹೇಳಿ ದೊಡ್ಡದು 4 ನಿಮಿಷನೇ ಆಯ್ತು ಅನಿಸುತ್ತೆ. ಇಷ್ಟೇ, ಬಿಕಾಸ್ ನೀವು ಕೇಳಿದ್ರಿ ಅಂತ ಹೇಳಿದೆ. ಆ್ಯಂಡ್ ನೆಕ್ಸ್ಟ್ ಆದರೂ ಒಂದಿನ ಕ್ವೆಶ್ಚನ್ ಬರುತ್ತೆ, ನಿಮ್ಮದು ಕಾಸ್ಟ್ ಏನು, ಅದು ಏನು, ಇದು ಏನು ಅಂತ. ಸೊ ಇವಾಗ ಹೇಳಿಬಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ಇಷ್ಟು ತನಕ. ಪ್ಲೀಸ್ ಹೀಗೆ ಕಂಟಿನ್ಯೂ ಮಾಡಿ. ಆ್ಯಂಡ್ ಜಸ್ಟ್ ಸ್ಕಿನ್ ಕೇರ್ ವಿಡಿಯೋ ಹಾಕಿದ್ದಕ್ಕೆ ಮಾತ್ರ ಸಪೋರ್ಟ್ ಮಾಡಬೇಡಿ. ಡೈಲಿ ವ್ಲಾಗ್ಸನ್ನು ಹಾಕಿದಾಗ ಕೂಡ ಅಷ್ಟೇ ವಿಡಿಯೋಸನ್ನು ವಾಚ್ ಮಾಡಿ ಸಪೋರ್ಟ್ ಮಾಡಿ. ಇಷ್ಟ ಆದರೆ ಒಂದು ಹಾರ್ಟ್ ಆದರೂ ಕಳಿಸಿ, ಸೊ ಅದು ನಮಗೆ ಸ್ವಲ್ಪ ಆದರೂ ಮೋಟಿವೇಶನ್ ಬರುತ್ತೆ ನೆಕ್ಸ್ಟ್ ವಿಡಿಯೋಸ್ ಮಾಡಲಿಕ್ಕೆ. ಇಷ್ಟೇ, ಇವಾಗ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಕೆಳಗೆ ಹೋಗಬೇಕು, ಮತ್ತು ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ನಮ್ರತ, ಎಂತ ಮಾಡ್ತಿದ್ದೆ? ಇದು ಮಸಾಲೆ ಕಡಿತಿದ್ದೀನಿ. ಯಾವುದಕ್ಕೆ? ಬಸಳೆ ಸೊಪ್ಪು ಸಾಂಬಾರು. ಬ್ರೇಕ್ಫಾಸ್ಟ್ಗೆ ಮಸಾಲೆ ದೋಸೆ, ಶೇಜ್ವಾನ್ ಚಟ್ನಿ, ಭಾಜಿ, ಬಟಾಟೆದು ಭಾಜಿ ಮತ್ತು ಚಟ್ನಿ, ಕೊಕೊನಟ್ ಚಟ್ನಿ. ಇದು ಹೈ ಫ್ಲೇಮಲ್ಲಿ ಇದ್ದಿದ್ದೇ ಗೊತ್ತಿಲ್ಲ ಬೇರೆ ಎಲ್ಲ ಕೆಲಸ ಮಾಡಿದೆ, ಇಲ್ಲಿ ಕರಟಿ ಹೋಗಿದೆ. ಕರ್ಕರ ಇವಾಗ ಚೆನ್ನಾಗಿ ಬರುತ್ತೆ ನಮ್ಮ ಮನೇಲಿ ಮಸಾಲೆ ದೋಸೆ, ಮತ್ತು ಟೀ ಸ್ವಲ್ಪ, ಮತ್ತು ಇದು ಎಂತ ಆಲೂದು ಭಾಜಿ. ಇವಾಗ ಬ್ರೇಕ್ಫಾಸ್ಟನ್ನು ಫಿನಿಷ್ ಮಾಡಿ ಮತ್ತು ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ, ಬನ್ನಿ.
ಚಿರಿ 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 ಮಳೆ. ಹಾಯ್ ಮಿಸ್ಟರ್. ಸ್ಕೂಲಿಗೆ ರಜೆ ಅಲ್ವಾ? ತೋರದೇ ಇಲ್ಲ ನೀತು. ಸ್ಕೂಲಿಗೆ ರಜೆ. ಶೋಭಕನ್ ತೋರಿಸಿದಾ? ಸ್ಕೂಲಿಗೆ ರಜೆ ಇವತ್ತು. ಆ್ಯಂಡ್ ಜ್ವರ ಕೂಡ ಬಂದಿದೆ. 4 days ಕಂಟಿನ್ಯೂಸ್ ರಜೆ. ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ನಾಳೆ ಸಂಡೇ. ನಮ್ಮ ಟೈಮಲ್ಲಿ ರಜೆನೇ ಕೊಡ್ತಿರ್ಲಿಲ್ಲ, ಎಷ್ಟು ಸ್ಟ್ರಿಕ್ಟ್. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಇಷ್ಟ ಆದರೆ ಹೇಳ್ತಾ ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.